ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ 40 ಹೆಣ್ಣು ಮಕ್ಕಳ ಸಾವಾಗಿದೆ. ಮಿನಾಬ್ನ ಶಾಲೆ ಮೇಲೆ ಕ್ಷಿಪಣಿ ದಾಳಿ ನಡೆಸಿದಂತ ಇಸ್ರೇಲ್ ಕ್ಷಿಪಣಿ ದಾಳಿಯಿಂದಾಗಿ ಸಂಪೂರ್ಣ ನಾಶವಾಗಿರುವಂತಹ ಶಾಲೆ. ಮಿನಾಬ್ನ ಶಾಲೆಯಲ್ಲಿದ್ದ ಸುಮಾರು 40 ಹೆಣ್ಣು ಮಕ್ಕಳು ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಹಿಂದೆ ನಡೆಸಿದಂಥ ದಾಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಸಾವನ್ನಪ್ಪಿದ್ರು ಅನ್ನೋ ವರದಿ ಸಿಗ್ತಾ ಇತ್ತು. ಆದರೆ ಈಗ ಒಂದು ಶಾಲೆ ಮೇಲೆ ಕ್ಷಿಪಣಿ ದಾಳಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇದರಿಂದಾಗಿ ಶಾಲೆಯಲ್ಲಿ ಇದ್ದಂತಹ 40 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ ಈಗ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದೀವಲ್ಲ, ಇದೇ ಇಸ್ರೇಲ್ ನಡೆಸಿರುವಂತಹ ದಾಳಿ. ಇದು ಇರಾನ್ನಲ್ಲಿ 40 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ಒಂದು ದಾಳಿಯಿಂದಾಗಿ ಇರಾನ್ ಮೇಲೆ ನಡೆಸಿರುವಂತಹ ಕ್ಷಿಪಣಿ ದಾಳಿ, ಈ ದಾಳಿ ಶಾಲೆ ಮೇಲಾಗಿದೆ. ಹೆಣ್ಣು ಮಕ್ಕಳ ಶಾಲೆ ಇದು. ಶಾಲೆ ಮೇಲೆ ಆಗಿರುವಂತಹ ಕ್ಷಿಪಣಿ ದಾಳಿಯಿಂದಾಗಿ 40 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಇಸ್ರೇಲ್ ಹೇಳಿತ್ತು, ನಾವು ಭಯಾನಕವಾದಂಥ ಮತ್ತಷ್ಟು ಭಯಾನಕ ದಾಳಿಯನ್ನು ಮಾಡ್ತೀವಿ ಅಂತ ಹೇಳಿತ್ತು. ಆದರೆ ಈ ದಾಳಿಯಿಂದಾಗಿ ಈಗ ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ನಡುವೆ ಇದೀಗ ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ವಿಮಾನಗಳನ್ನು ರದ್ದುಗೊಳಿಸಲಾಗ್ತಾ ಇದೆ. ಟುವಾರ್ಡ್ಸ್ UAE, ದುಬೈ, ಅಬುಧಾಬಿ, ಜಿದ್ದಾಗೆ ತೆರಳಬೇಕಿದ್ದಂಥ ವಿಮಾನಗಳು 8:20ಕ್ಕೆ ದುಬೈಗೆ ತೆರಳುವಂಥ ಎಮಿರೇಟ್ಸ್ ವಿಮಾನಗಳನ್ನು ರದ್ದುಪಡಿಸಲಾಗಿದೆ. ಆಮೇಲೆ ಆಲ್ರೆಡಿ ಡಿಪಾರ್ಟ್ ಆಗಿದ್ದು ಕೂಡ ವಾಪಸ್ ಆಗ್ತಾ ಇದೆ.